ಅನಂತ ಚತುರ್ದಶಿ ದಿನ ಹೀಗೆ ಮಾಡಿ, ಭಾಗ್ಯವೇ ಬಾಗಿಲಿಗೆ ಬರುವುದು. 14 ಗಂಟಿನ ಅನಂತ ಸೂತ್ರ ಕಟ್ಟಿದರೆ ವೃದ್ಧಿಸುವುದು ಸಂಪತ್ತು. ಅನಂತ ಚತುರ್ದಶಿ 2024 ಸೆಪ್ಟೆಂಬರ್ 16ರಂದು ಆಚರಿಸಲಾಗುತ್ತಿದ್ದು, ಈ ದಿನ ನಾವು ಮಾಡುವ ಕೆಲವೊಂದು ಕೆಲಸಗಳು ಸಾಕಷ್ಟು ಪ್ರಯೋಜನಗಳನ್ನು ನೀಡುತ್ತದೆ. ಅನಂತ ಚತುರ್ದಶಿ ದಿನದಂದು ನಾವು ಯಾವ ಕೆಲಸ ಮಾಡಬೇಕು? ಅನಂತ ಚತುರ್ದಶಿ ದಿನದಂದು ಇವುಗಳನ್ನು ತಪ್ಪದೆ ಮಾಡಿ. ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಚತುರ್ದಶಿಯನ್ನು ಅನಂತ ಚತುರ್ದಶಿ ಎಂದು ಆಚರಿಸಲಾಗುವುದು. ಇದು ಶ್ರೀ ಗಣೇಶ ಚತುರ್ಥಿಯ ಕೊನೆಯ ದಿನವೂ ಆಗಿದ್ದು, ಈ ದಿನ ವ್ರತವನ್ನು ಮಾಡಲಾಗುವುದು. ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯಂದು ಅನಂತ ಚತುರ್ದಶಿಯ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ವರ್ಷ ಅನಂತ ಚತುರ್ದಶಿಯನ್ನು ಸೆಪ್ಟೆಂಬರ್ 16ರಂದು ಆಚರಿಸಲಾಗುತ್ತದೆ. ಈ ದಿನದಂದು ಭಗವಾನ್ ವಿಷ್ಣು 14 ಲೋಕಗಳ ರಕ್ಷಣೆಗಾಗಿ 14 ಅವತಾರಗಳನ್ನು ತೆಗೆದುಕೊಂಡೆನೆಂಬ ಉಲ್ಲೇಖವಿದೆ. ಈ ದಿನ ಯಾವ ವ್ಯಕ್ತಿ ಭಗವಾನ್ ವಿಷ್ಣುವನ್ನು ಶ್ರದ್ಧಾ ಭಕ್ತಿಯಿಂದ ಆಧರಿಸುತ್ತಾನೋ ಅವನು ವಿಷ್ಣುದೇವನ ವಿಶೇಷ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾನೆ ಹಾಗೂ ತನ್ನೆಲ್ಲ ಸಂಕಷ್ಟಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾನೆ. ಈ ದಿನದಂದು ಭಗವಾನ್ ವಿಷ್ಣುವನ್ನು ಮೆಚ್ಚಿಸಲು ಧಾರ್ಮಿಕ ಚಟುವಟಿಕೆಗಳು ಮತ್ತು ಪೂಜೆಗಳಂತಹ ಮಂಗಳಕರ ಕಾರ್ಯಗಳನ್ನು ಮಾಡಬೇಕು. ಇದು ವ್ಯಕ್ತಿಯ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ. ವಿಷ್ಣುವನ್ನು ಪ್ರಸನ್ನಗೊಳಿಸಲು ಅನಂತ ಚತುರ್ದಶಿ ದಿನದಂದು ನಾವು ಏನು ಮಾಡಬೇಕು? ಅನಂತ ಚತುರ್ದಶಿಯಂದು ಶ್ರೀ ವಿಷ್ಣು ಅನಂತ ಪದ್ಮನಾಗಿ ಅವತಾರ ತಾಳಿದ ಎಂದು ಹೇಳಲಾಗುತ್ತದೆ. ಈ ದಿನ ಭಕ್ತರು ಅನಂತನನ್ನು ಪೂಜಿಸುತ್ತಾ ವ್ರತ ಪಾಲಿಸಿದರೆ ಐಶ್ವರ್ಯ, ಆರೋಗ್ಯ ಪ್ರದಾನಿಸುತ್ತಾನೆ ಎಂಬ ನಂಬಿಕೆ ಇದೆ. ರಕ್ಷಾಸೂತ್ರವನ್ನು ಕಟ್ಟಿಕೊಳ್ಳಿ. ಅನಂತ ಚತುರ್ದಶಿ ದಿನದಂದು ಭಗವಾನ್ ವಿಷ್ಣುವನ್ನು ಪೂಜಿಸಿದ ನಂತರ ಪುರುಷರು ಮತ್ತು ಸ್ತ್ರೀಯರು ತಮ್ಮ ಮಣಿಕಟ್ಟಿನ ಮೇಲೆ ಅನಂತ ರಕ್ಷಾಸೂತ್ರವನ್ನು ಕಟ್ಟಿಕೊಳ್ಳಬೇಕು. ಇದು 14 ಗಂಟುಗಳಿರುವ ರೇಷ್ಮೆ ದಾರವಾಗಿದೆ. ಅನಂತ ರಕ್ಷಾಸೂತ್ರದಲ್ಲಿನ 14 ಗಂಟುಗಳು ಕೂಡ 14 ಲೋಕಗಳನ್ನು ಪ್ರತಿನಿಧಿಸುತ್ತದೆ. ವಿಷ್ಣು ಪೂಜೆ. ಅನಂತ ಚತುರ್ದಶಿ ದಿನದಂದು ಭಗವಾನ್ ವಿಷ್ಣುವನ್ನು ಸರಿಯಾಗಿ ಪೂಜಿಸುವುದರಿಂದ ಮತ್ತು ಕೈ ಮಣಿಕಟ್ಟಿನ ಮೇಲೆ ದಾರವನ್ನು ಕಟ್ಟಿಕೊಳ್ಳುವುದರಿಂದ ಆಸ್ಕರ್ಯವೂ ಹೆಚ್ಚಾಗುತ್ತದೆ ಮತ್ತು ಎಲ್ಲ ತೊಂದರೆಗಳಿಂದ ಮುಕ್ತಿ ಸಿಗುತ್ತದೆ ಎಂಬ ಧಾರ್ಮಿಕ ನಂಬಿಕೆಗಳಿವೆ. ಸತ್ಯನಾರಾಯಣ ಸ್ವಾಮಿ ಪೂಜೆ. ಅನಂತ ಚತುರ್ದಶಿಯ ದಿನದಂದು ವಿಷ್ಣುವಿನ ಸತ್ಯನಾರಾಯಣ ರೂಪವನ್ನು ಪೂಜಿಸುವುದರಿಂದ ವಿಶೇಷ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಅನಂತ ಚತುರ್ದಶಿಯ ದಿನದಂದು ಭಗವಾನ್ ಸತ್ಯನಾರಾಯಣನನ್ನು ಪೂಜಿಸುವುದರಿಂದ ಸಂತೋಷವೂ ಹೆಚ್ಚಾಗುತ್ತದೆ ಎಂಬುದು ನಂಬಿಕೆಯಾಗಿದೆ. ಸಾಧ್ಯವಾದರೆ ಈ ದಿನ ನೀವು ಸತ್ಯನಾರಾಯಣ ವ್ರತ ಪೂಜೆಯನ್ನು ಮಾಡಬಹುದು. ಈ ದಿನ ಸತ್ಯನಾರಾಯಣ ವ್ರತ ಪ್ರಯೋಜನ. ಈ ದಿನ ಸತ್ಯನಾರಾಯಣ ದೇವರನ್ನು ನಿಯಮಾನುಸಾರ ಪೂಜಿಸುವುದರಿಂದ ಮನೆಯಲ್ಲಿ ಶಾಂತಿ ನೆಲೆಯಾಗುತ್ತದೆ ಮತ್ತು ಮನೆಯಲ್ಲಿರುವ ವಾಸ್ತುದೋಷಗಳು ನಿವಾರಣೆಯಾಗುತ್ತದೆ. ಸತ್ಯನಾರಾಯಣ ಆರಾಧನೆಯು ಮನೆಯಲ್ಲಿ ಸಮೃದ್ಧಿಯನ್ನು ತರುತ್ತದೆ. ಆರೋಗ್ಯದ ಸಮಸ್ಯೆಗಳ ನಿವಾರಣೆಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ದೀರ್ಘಕಾಲ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅಥವಾ ಆರೋಗ್ಯದ ಸಮಸ್ಯೆಗಳು ನಿಮ್ಮ ಮನೆಯ ಸದಸ್ಯರನ್ನು ಪದೇ ಪದೇ ಕಾಡುತ್ತಿದ್ದರೆ ಅನಂತ ಚತುರ್ದಶಿಯ ದಿನದಂದು 1 ದಾಳಿಂಬೆಯನ್ನು ತೆಗೆದುಕೊಂಡು ವ್ಯಕ್ತಿಯ ತಲೆಯ ಮೇಲೆ 14 ಬಾರಿ ಸುಳಿದು ಮನೆಯಿಂದ ಹೊರಗೆ ಅಥವಾ 4 ರಸ್ತೆಗಳು ಕೂಡುವ ಸ್ಥಳದಲ್ಲಿ ಎಸೆಯಿರಿ. ಹೀಗೆ ಮಾಡುವುದರಿಂದ ವ್ಯಕ್ತಿಯ ಆರೋಗ್ಯವು ಶೀಘ್ರದಲ್ಲೇ ಸುಧಾರಿಸುತ್ತದೆ. ಅಡಿಕೆಯಿಂದ ಇದನ್ನು ಮಾಡಿ. ಅನಂತ ಚತುರ್ದಶಿಯ ದಿನದಂದು 14 ಅಡಿಕೆಯನ್ನು ತೆಗೆದುಕೊಂಡು ಪವಿತ್ರ ನದಿಯಲ್ಲಿ ತೇಲಿ ಬಿಡಬೇಕು. ಆದರೆ ಇಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಚಾರವೆಂದರೆ ನೀವು ಈ ಕೆಲಸಕ್ಕಾಗಿ ಬಳಸುವ ಅಡಿಕೆಯು ಮುರಿದಿರಬಾರದು ಅಥವಾ ಹಾಳಾಗಿರಬಾರದು. ಹೀಗೆ ಮಾಡುವುದರಿಂದ ಮನೆಯ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ. ಶೇಷನಾಗನ ವಿಶೇಷ ಪೂಜೆ. ಅನಂತ ಚತುರ್ದಶಿಯ ದಿನದಂದು ಶೇಷನಾಗನಿಗೆ ವಿಶೇಷ ಪೂಜೆ ಸಲ್ಲಿಸುವ ನಿಯಮವಿದೆ. ವಿಷ್ಣು ಶೇಷನಾಗನನ್ನೇ ಹಾಸಿಗೆಯಂತೆ ಬಳಸಿ ಅದರಲ್ಲಿ ಮಲಗಿರುತ್ತಾನೆ. ಆದ್ದರಿಂದ ಶೇಷನಾಗನ ಆರಾಧನೆ ಮಾಡಲಾಗುವುದು. ಪ್ರತಿ ಸಂವತ್ಸರದಲ್ಲಿಯೂ ಭಾದ್ರಪದ ಮಾಸ ಶುಕ್ಲ ಪಕ್ಷದ ಚತುರ್ಥಿಯ ದಿನದಂದು ಅನಂತ ಪದ್ಮನಾಭನ ವ್ರತ ಬರುತ್ತದೆ. ಈ ವರ್ಷ ಸೆಪ್ಟೆಂಬರ್ 16ರಂದು ಈ ಆಚರಣೆ ಇದೆ. ಆ ದಿನದಂದು ಬೆಳಗ್ಗೆ 12:59ಕ್ಕೆ ಚತುರ್ದಶಿ ಆರಂಭವಾಗುತ್ತದೆ. ಸೆಪ್ಟೆಂಬರ್ 17ರಂದು ಬೆಳಗ್ಗೆ 10:50ರವರೆಗೂ ಚತುರ್ದಶಿ ಇರುತ್ತದೆ. ಆದ್ದರಿಂದ ಸೆಪ್ಟೆಂಬರ್ 16ರಂದೇ ವ್ರತವನ್ನು ಆಚರಿಸಬೇಕು. ಕನಿಷ್ಠ ಪಕ್ಷ 3 ಲಗ್ನಗಳು ಅಂದರೆ 6 ಗಂಟೆಗಳು ಚತುರ್ದಶಿ ಇರಬೇಕು. 17ರಂದು ವ್ರತ ಆಚರಿಸಲು ಬಯಸುವವರು ಬೆಳಗ್ಗೆ
10:55 ಒಳಗೆ ಪೂಜೆಯನ್ನು ಪೂರ್ಣಗೊಳಿಸಬೇಕು. ಅನಂತ ಚತುರ್ದಶಿಯ ಪೌರಾಣಿಕ ಹಿನ್ನೆಲೆ ಹಾಗೂ ರಥದ ಮಹತ್ವದ ಬಗ್ಗೆ ತಿಳಿಯೋಣ. ಅನಂತ ರಥದ ಪೌರಾಣಿಕ ಹಿನ್ನೆಲೆ. ಕೌಂಡಿಲ್ಯ ಮುನಿಯು ವಿವಾಹದ ನಂತರ ಪತ್ನಿ ಜೊತೆ ತನ್ನ ಕುಟೀರಕ್ಕೆ ಹಿಂತಿರುಗುವಾಗ ನಿತ್ಯ ಕರ್ಮಗಳಿಗಾಗಿ ನದಿಯ ಬಳಿ ಹೋಗುತ್ತಾರೆ. ಆಗ ಅವರ ಪತ್ನಿಯು ಅಲ್ಲಿ ಸ್ವಲ್ಪ ಮಹಿಳೆಯರು ಒಂದು ರಥ ಆಚರಿಸುವುದನ್ನು ನೋಡಿ ಅದರ ಕುರಿತು ಮಹಿಳೆಯರನ್ನು ಕೇಳಿದಾಗ ಅವರು ನಾವು ಅನಂತ ವ್ರತವನ್ನು ಆಚರಿಸುತ್ತಿರುವುದಾಗಿ ಹೇಳಿದರು. ಆಗ ಕೌಂಡಿಲ್ಯ ಮುನಿಯ ಪತ್ನಿ ಕೂಡ ಆ ವ್ರತ ಮಾಡಲಾರಂಭಿಸುತ್ತಾರೆ. ಇದರಿಂದ ಕೌಂಡಿಲ್ಯ ಮುನಿಯ ಧನ ಸಂಪತ್ತು ವೃದ್ಧಿಯಾಗುತ್ತದೆ. ಕೌಂಡಿಲ್ಯ ಮುನಿಯು ಪತ್ನಿಯ ಕೈಯಲ್ಲಿರುವ ಅನಂತ ವ್ರತದ ದಾರವನ್ನು ನೋಡಿ ಪತಿಯು ಸುಶೀಲೆಯ ಕೈಯಲ್ಲಿದ್ದ ಅನಂತ ದಾರವನ್ನು ನೋಡುತ್ತಾನೆ. ಯಾರನ್ನು ವಶ ಮಾಡಿಕೊಳ್ಳಲು ಇದನ್ನು ಕಟ್ಟಿಕೊಂಡಿರುವೆ ಎಂದು ಕೇಳುತ್ತಾನೆ. ಇದು ಅನಂತ ವ್ರತದ ದಾರ, ಈ ವ್ರತದಿಂದಾಗಿ ನಮಗೆ ಸಂಪತ್ತು ಲಭಿಸಿದೆ ಎಂದಾಗ ಕೋಪಗೊಂಡ ಕೌಂಡಿಲ್ಯ ಮುನಿ ಇದೆಲ್ಲ ನನ್ನ ಪಾಂಡಿತ್ಯದಿಂದಾಗಿ ಬಂದಿದ್ದು, ನಿನ್ನ ವ್ರತದಿಂದಲ್ಲ ಎಂದು ಆ ದಾರವನ್ನು ಕಿತ್ತು ಸಾಲದೆಂಬಂತೆ ಆ ದಾರವನ್ನು ತೆಗೆದುಕೊಂಡು ಬೆಂಕಿಯಲ್ಲಿ ಹಾಕಿಬಿಡುತ್ತಾನೆ. ಕೂಡಲೇ ಸುಶೀಲೆಯು ಸುಡುತ್ತಿದ್ದ ದಾರವನ್ನು ಹಾಲಿನಲ್ಲಿ ನೆಲೆಸಿ ಇಡುತ್ತಾಳೆ. ಆನಂತರ ಕೌಂಡಿಲ್ಯನು ತನ್ನೆಲ್ಲ ಆಸ್ತಿಪಾಸ್ತಿಗಳನ್ನು ಕಳೆದುಕೊಳ್ಳುತ್ತಾನೆ. ಅದಾದ ಬಳಿಕ ಕೌಂಡಿಲ್ಯ ಮುನಿಯ ಸಂಪತ್ತು ಕರಗಲಾರಂಭಿಸುತ್ತದೆ. ಆಗ ಮುನಿಗೆ ತನ್ನ ತಪ್ಪಿನ ಅರಿವು ಉಂಟಾಗಿ ಅನಂತನ ಕೃಪೆಗಾಗಿ ಕಠಿಣ ತಪಸ್ಸು ಮಾಡುತ್ತಾನೆ. ಈತನ ತಪಸ್ಸಿಗೆ ಮೆಚ್ಚಿದ ಶ್ರೀ ವಿಷ್ಣು 14 ವರ್ಷಗಳ ಕಾಲ ಅನಂತ ವ್ರತ ಆಚರಿಸಿದರೆ ಹೋದ ಸುಖ ಸಂಪತ್ತು ಮರಳಿ ಬರುವುದು ಎಂದು ಹೇಳುತ್ತಾನೆ. ಹೀಗೆ ಅನಂತ ವ್ರತದ ಮಹತ್ವದ ಬಗ್ಗೆ ಹೇಳಲಾಗುವುದು. ಅನಂತ ವ್ರತದಲ್ಲಿ ಕಟ್ಟುವ ಅನಂತ ಸೂತ್ರದ ಮಹತ್ವ. ಅನಂತ ಚತುರ್ದಶಿ ಎಂದು ಸೆಪ್ಟೆಂಬರ್ 16ರಂದು ಆಚರಿಸಲಾಗುತ್ತದೆ. ಅನಂತ ವ್ರತದಲ್ಲಿ ಕಟ್ಟುವ ಅನಂತ ಸೂತ್ರದ ಮಹತ್ವ. ಅನಂತ ವ್ರತವನ್ನು ಪಾಲಿಸುವವರು ಅನಂತ ಸೂತ್ರವನ್ನು ಕಟ್ಟಿಕೊಳ್ಳುತ್ತಾರೆ. ಭಗವಾನ್ ವಿಷ್ಣು ಅನಂತ ಸೂತ್ರದಲ್ಲಿ ನೆಲೆಸಿದ್ದಾನೆ ಎಂಬ ನಂಬಿಕೆಯ ಮೇಲೆ ಅನಂತ ಸೂತ್ರ ಕಟ್ಟಲಾಗುವುದು. ಈ ಸೂತ್ರವನ್ನು ಶ್ರೀ ವಿಷ್ಣುವಿಗೆ ಪೂಜೆ ಸಲ್ಲಿಸಿದ ಬಳಿಕ ಕಟ್ಟಲಾಗುವುದು. ಈ ದಾರಕ್ಕೆ 14 ಗಂಟುಗಳಿರುತ್ತದೆ. 14 ಗಂಟು ಏನನ್ನು ಸೂಚಿಸುತ್ತದೆ? ದಾರದಲ್ಲಿರುವ 14 ಗಂಟು ಭೂಲೋಕ, ಭುವರಲೋಕ, ಸ್ವರ್ಲೋಕ, ಮಹಾಲೋಕ, ಜನಲೋಕ, ತಪೋಲೋಕ, ಬ್ರಹ್ಮಲೋಕ, ಅತಳಲೋಕ, ವಿತಳಲೋಕ, ಸತಳಲೋಕ, ಸರತಳಲೋಕ, ಮಹಾತಳಲೋಕ, ತಳತಳಲೋಕ, ಪಾತಾಳಲೋಕ ಹೀಗೆ 14 ಲೋಕವನ್ನು ಪ್ರತಿನಿಧಿಸುತ್ತದೆ. ಅನಂತ ಸೂತ್ರ ಕಟ್ಟುವ ವಿಧಾನ. ಈ ಸೂತ್ರ ಕಟ್ಟಿಕೊಳ್ಳಲು ಕೆಲವು ನಿಯಮಗಳಿವೆ. ಈ ಸೂತ್ರವನ್ನು ಪುರುಷರು ಬಲಗೈಗೆ, ಮಹಿಳೆಯರು ಎಡಗೈಗೆ ಕಟ್ಟಿಕೊಳ್ಳಬೇಕು. ಈ ದಿನ ಉಪವಾಸವಿದ್ದು ಶ್ರೀ ಮಹಾವಿಷ್ಣುವನ್ನು ಪೂಜಿಸಿದರೆ ಆತನ ಕೃಪೆ ನಿಮಗೆ ಲಭಿಸುವುದು. ಅನಂತ ಚತುರ್ದಶಿಯಂದು ಏನು ಮಾಡಬಾರದು? ಅನಂತ ಚತುರ್ದಶಿಯ ದಿನದಂದು ಇತರರಿಗೆ ತೊಂದರೆ ಕೊಡುವ ಕೆಲಸ ಮಾಡಬಾರದು. ಅನಂತ ಚತುರ್ದಶಿಯ ದಿನದಂದು ಮಾಂಸ ಮತ್ತು ಮದ್ಯ ಸೇವಿಸಬಾರದು. ಈ ದಿನ ನೀವು ದಾರವನ್ನು ಕಟ್ಟಿದ್ದರೆ ಅದನ್ನು ಬಿಚ್ಚಬಾರದು. ಹೀಗೆ ಮಾಡುವುದರಿಂದ ಅಶುಭ ಫಲ ಉಂಟಾಗುವುದು. ಈ ದಿನ ರೇಷ್ಮೆ ಮತ್ತು ಹತ್ತಿ ಎಲೆಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ದಾರದಲ್ಲಿ ಅನಂತ ಸೂತ್ರ ಕಟ್ಟಬಾರದು. ಇಲ್ಲದಿದ್ದರೆ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಹಾಗೆ ಮಾಡಿದರೆ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ. ಈ ದಿನ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡಬೇಡಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಈ ದಿನ ಬಳಸಬಾರದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.